ದಾವಣಗೆರೆ ಡಿಕೆ ಮೀಟಿಂಗ್ ಕಡೆಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತ್ಯಕ್ಷರಾಗಿದ್ದಾರೆ. ಪಂಚಮಸಾಲಿ ಮತಗಳನ್ನು ಸೆಳೆಯಲು ಲಕ್ಷ್ಮೀ ಬಿಗ್ ಪ್ಲಾನ್. ದಾವಣಗೆರೆ ಡಿಕೆ ಮೀಟಿಂಗ್ ಕಡೆಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತ್ಯಕ್ಷ. ಪಂಚಮಸಾಲಿ ಮತಗಳನ್ನು ಸೆಳೆಯಲು ಲಕ್ಷ್ಮೀ ಬಿಗ್ ಪ್ಲಾನ್ ಅನ್ನು ಮಾಡಿದ್ದಾರೆ. ಕ್ಷೇತ್ರದಲ್ಲಿ ನಿರ್ಣಾಯಕವಾಗಿರುವ ಪಂಚಮಸಾಲಿ ವೋಟ್ ಬ್ಯಾಂಕ್ ಹರಿಹರದ ಪಂಚಮಸಾಲಿ ಮಠಕ್ಕೂ ತೆರಳಲು ಸಚಿವೆ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಡಿಕೆ ಜೊತೆಗಿನ ಸಭೆ ಬಳಿಕ ಎಲೆಕ್ಷನ್ ಉಸ್ತುವಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ. ಎಲ್ಲ ಗೊಂದಲಗಳಿಗೂ ತೆರೆ ಎಳೆದು ಪ್ರಚಾರವನ್ನ ನಾವು ಮಾಡ್ತೇವೆ. ಶುರುವಿನಲ್ಲಿ ಗೊಂದಲವಿತ್ತು, ಈಗ ಒಳ್ಳೆಯ ವಾತಾವರಣ ಇದೆ. ಏಪ್ರಿಲ್ 4ರಂದು ಕೇರಳದಿಂದ ಜಮೀರ್ ಕೂಡ ಬರ್ತಾರೆ. ಮಿನಿಸ್ಟರ್ ಜಮೀರ್ ಜೊತೆ ನಾನು ಮಾತನಾಡಿದ್ದೇನೆ ಅಂತೇಳಿ ಹೇಳಿದ್ದಾರೆ. ಜಮೀರ್ ಜನಪ್ರಿಯ ನಾಯಕರು, ಪ್ರಚಾರಕ್ಕೆ ಬಂದೇ ಬರ್ತಾರೆ. ದಾವಣಗೆರೆ ಚುನಾವಣೆ ಉಸ್ತುವಾರಿಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದ್ಯದ ಮಟ್ಟಿಗೆ ಸಿಎಂ ಸಿದ್ದರಾಮಯ್ಯನವರು ದಾವಣಗೆರೆಯಲ್ಲಿ ಉಸ್ತುವಾರಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ನೇಮಿಸಿದ್ರು. ಖಂಡಿತವಾಗ್ಲೂ ಆ ಒಂದು ಕ್ಷೇತ್ರದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಖ್ಯವಾಗಿ ಈ ಒಂದು ದಾವಣಗೆರೆ ಕ್ಷೇತ್ರವನ್ನು ಗೆಲ್ಲಿಸುವುದಕ್ಕೆ ಪ್ರಚಾರಕ್ಕೂ ಕೂಡ ಮುಂದಾಗಿದ್ದಾರೆ. ಹರಿಹರದ ಪಂಚಮಸಾಲಿ ಮಠಕ್ಕೂ ತೆರಳಲು ಸಚಿವೆ ಪ್ಲಾನ್ ಅನ್ನು ಮಾಡಿದ್ದಾರೆ. ಡಿಕೆ ಜೊತೆಗಿನ ಸಭೆ ಬಳಿಕ ಎಲೆಕ್ಷನ್ ಉಸ್ತುವಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿದ್ದಾರೆ. ಎಲ್ಲ ಗೊಂದಲಗಳಿಗೂ ಕೂಡ ನಾವು ತೆರೆ ಎಳೆದು ಪ್ರಚಾರವನ್ನ ಮಾಡ್ತೇವೆ. ಶುರುವಿನಲ್ಲಿ ಗೊಂದಲವಿತ್ತು, ಈಗ ಒಳ್ಳೆಯ ವಾತಾವರಣ ಇದೆ. ಏಳನೇ ತಾರೀಕಿನ ಕ್ಷೇತ್ರದಲ್ಲೇನೆ ಬಸವಪೇಟೆ ನನ್ನ ಕೊಟ್ಟಿದ್ದಾರೆ. ಇಡೀ ಕ್ಷೇತ್ರವನ್ನ ಓಡಾಡ್ತೀನಿ. ಒಳ್ಳೆ ವಾತಾವರಣ ಇದೆ. ಮೊದಲು ಶುರುವಿನಲ್ಲಿ ಸ್ವಲ್ಪ ಗೊಂದಲಗಳಿತ್ತು, ಯಾಕಂದರೆ ಪ್ರಜಾಪ್ರಭುತ್ವ, ಟಿಕೆಟ್ ಕೇಳುವಂಥ ಹಕ್ಕು ಎಲ್ಲರಿಗೂ ಇದೆ. ಬಟ್ ಎಲ್ಲ ಗೊಂದಲಕ್ಕೂ ತೆರೆ ಎರೆದು ಇವತ್ತು ಭಾಳಷ್ಟು ಸುಗಮವಾಗಿ ವಿಜಯದ ಕಡೆ ಸಮರ್ಥ ಸಾಗ್ತಾ ಇದ್ದಾನೆ ಅಂತ ಭಾಳಷ್ಟು ಗಟ್ಟಿಯಾಗಿ ಹೇಳ್ಬೋದು. ಪೈಲ್ವಾನ್ ಅವರು ಕೂಡ ಕಣದಲ್ಲೇನೆ ಇದ್ರು, ಅವರು ಬಂದು ಇದನ್ನ ಮಾಡಿದ್ರು. ಸೊ ಇನ್ನೂ ನಾವು ಪ್ರಯತ್ನ ಮಾಡ್ತೀವಿ. ಕೊನೆ ಗಳಿಗೆವರೆಗೂ ಕೂಡ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಲಿಕ್ಕೆ ಏನೆಲ್ಲ ನಾವು ಮಾಡಬೇಕೋ ಕೊನೆ ಗಳಿಗೆವರೆಗೂ ಪ್ರಯತ್ನ ಮಾಡ್ತೀವಿ, ತಿಳುವಳಿಕೆ ಹೇಳ್ತೀವಿ. ನಾನು ಕೂಡ ಹೋಗಿ ಬರ್ತೀನಿ. ಅವರು ಹಿರಿಯರು, ಗೌರವಾನ್ವಿಸ್ತರು, ಆದರೆ ಈಗ ನಮ್ಮ ಪಕ್ಷದಲ್ಲಿ ಇಲ್ಲ. ಅವರು ತಮ್ಮ ಪ್ರಯತ್ನ ಮಾಡಲಿ, ನಾವು ನಮ್ಮ ಪ್ರಯತ್ನ ಮಾಡ್ತೀವಿ. ನಮ್ಗೆ ಯಾವ ಇಫೆಕ್ಟ್ ಕೂಡ ಆಗೋದಿಲ್ಲ. ನಾವು ಗೆಲ್ಲೋದು ಶತಸಿದ್ಧ. ಖಂಡಿತ ಇಲ್ಲ. ಕೇರಳದಲ್ಲಿ ಇದಾರೆ, 4ನೇ ತಾರೀಕಿಗೆ ಬರ್ತಾರೆ. ನಿನ್ನೆನೆ ನಾವು ಮಾತಾಡಿದೀವಿ, 4ನೇ ತಾರೀಕೆಲ್ಲ ಬೇಡ, 2ನೇ ತಾರೀಕೆಲ್ಲ ಬಂದ್ಬಿಡ್ಬೇಕಿಲ್ಲಿ ಅಂತ. ಅವರು ಕೂಡ ಒಪ್ಕೊಂಡಿದ್ದಾರೆ. ಅವ್ರಿಗೆ ನಮ್ಮಲ್ಲಿರುವಂಥ ಭಾಳಷ್ಟು ಜನ ಮಂತ್ರಿಗಳಿಗೆ ಕೇರಳಗೆ ಹಾಕಿದ್ದಾರೆ. ಕೇರಳ, ಪುದುಚೇರಿ, ತಮಿಳ್ನಾಡು, ಸೊ ನಮ್ಮನ್ನ ಇಲ್ಲಿ ಹಾಕಿದ್ದಾರೆ. ಸೊ ಅವ್ರು ಬರ್ತಾ ಇದ್ದಾರೆ. ನೋಡಿ, ಜಮೀರ್ ಅಹಮದ್ ಅವರು ಒಬ್ರು ಜನಪ್ರಿಯ ನಾಯಕರು. ಅವರು ಖಂಡಿತ ಬರ್ತಾರೆ. ನಾವು ಇಲ್ಲಿರ್ತೀವಿ, ಎಲ್ಲರೂ ಸೇರಿಸ್ಕೊಂಡೇ ಗೆಲ್ಲಿಸ್ತೀವಿ. ಬಟ್ ಇವತ್ತಿನಿಂದ 7ನೇ ತಾರೀಕಿನ ಕ್ಷೇತ್ರದಲ್ಲೇನೆ ಬಸವಪೇಟೆ ನನ್ನ ಕೊಟ್ಟಿದ್ದಾರೆ. ಇಡೀ ಕ್ಷೇತ್ರವನ್ನ ಓಡಾಡ್ತೀನಿ. ಒಳ್ಳೆ ವಾತಾವರಣ ಇದೆ. ಮೊದಲು ಶುರುವಿನಲ್ಲಿ ಸ್ವಲ್ಪ ಗೊಂದಲಗಳಿತ್ತು, ಯಾಕಂದರೆ ಪ್ರಜಾಪ್ರಭುತ್ವ, ಟಿಕೆಟ್ ಕೇಳುವಂಥ ಹಕ್ಕು ಎಲ್ಲರಿಗೂ ಇದೆ. ಬಟ್ ಎಲ್ಲ ಗೊಂದಲಕ್ಕೂ ತೆರೆ ಎರೆದು ಇವತ್ತು ಭಾಳಷ್ಟು ಸುಗಮವಾಗಿ ವಿಜಯದ ಕಡೆ ಸಮರ್ಥ ಸಾಗ್ತಾ ಇದ್ದಾನೆ ಅಂತ ಭಾಳಷ್ಟು ಗಟ್ಟಿಯಾಗಿ ಹೇಳ್ತಾರೆ.